ಈ ವಿಡಿಯೋ ನೋಡಿ, ಅಲ್ಲಿ ಗಂಡ ಅಲ್ಲಿ ನಿಂತಿರುವಂತ ದುಬಾರಿ ಕಾರನ್ನ ನೋಡ್ಬಿಟ್ಟು ತನ್ನ ಹೆಂಡತಿ ಹೇಳ್ತಾ ಇರ್ತಾನೆ, ಇಂಥ ಕಾರನ್ನ ನಾನು ತಗೊಳ್ಬೇಕು, ಇಂಥ ಕಾರಲ್ಲಿ ನಿನ್ನ ಕೂರ್ಸ್ಕೊಂಡು ಊರೆಲ್ಲ ಸುತ್ತಬೇಕು ಅಂತ ನನಗೆ ತುಂಬಾ ಆಸೆ ಇದೆ ಕಣೆ ಅಂತ ಹೇಳ್ತಾನೆ. ಅವಾಗ ಅವನ ಹೆಂಡತಿ ಹೇಳ್ತಾಳೆ, ಹೌದ್ರಿ, ಕನಸು ಕಾಣಬೇಕು, ಆ ಕನಸನ್ನ ನನ್ಸ್ ಮಾಡ್ಕೋಬೇಕಲ್ವಾ. ಅವಾಗ ಅವಳ ಗಂಡ ಹೇಳ್ತಾನೆ, ಈ ಕಾರ್ ತಗೊಂಡವರು ಕೂಡ ನನ್ನ ಹಾಗೆ ಇಂಥ ಕಾರ್ ತಗೋಬೇಕಂತ ಕನಸು ಕಂಡಿರ್ತಾರಲ್ವಾ, ಅವರು ಕೂಡ ತುಂಬಾ ಕಷ್ಟಪಟ್ಟು ಈ ಕಾರನ್ನ ತಗೊಂಡಿರ್ಬೋದಲ್ವಾ ಅಂತ ಹೇಳ್ತಾನೆ. ಅವಾಗ ಅವನ ಹೆಂಡತಿ ಹೇಳ್ತಾಳೆ, ರೀ, ನಾವು ತಗೊಳ್ಳೋಣ ಬಿಡ್ರಿ, ಯಾಕೆ ಟೆನ್ಷನ್ ತಗೊಂತೀರಾ, ಕಷ್ಟಪಡೋಣ, ದುಡ್ಡು ಸಂಪಾದನೆ ಮಾಡೋಣ, ಅದೇ ದುಡ್ಡನ್ನ ಉಳಿಸಿ ಇಂಥದ್ದೇ ಒಂದು ದುಬಾರಿ ಕಾರನ್ನ ತಗೊಳ್ಳೋಣ ಅಂತ ಹೇಳ್ತಾಳೆ. ಈ ವಿಡಿಯೋ ಮುಖಾಂತರ ನಾನೇನ್ ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ, ಸಂಗಾತಿ ಏನಾದ್ರೂ ಸಪೋರ್ಟ್ ಮಾಡೋರು ಸಿಕ್ಕರೆ ಇಂಥ ಕಾರ್ ತಗೊಳ್ಳೋದೇನ್ ದೊಡ್ಡ ವಿಷಯ ಅಲ್ಲ ಬಿಡಿ. ಸಂಗಾತಿ ಆದವಳು ಬರೀ ತನ್ನ ಬಗ್ಗೆ ಯೋಚನೆ ಮಾಡ್ತಾ ಇದ್ರೆ ಗಂಡ ಆದವನು ಯಾವಾಗ ಯಶಸ್ವಿ ಆಗ್ಬೇಕು ಅಲ್ವಾ. ಮದುವೆ ಆದಂತ ಹೆಣ್ಮಕ್ಳಿಗೆ ನಾನು ಹೇಳೋದಿಷ್ಟೇ, ನಿಮ್ಮ ಗಂಡನ ಯಶಸ್ಸನ್ನ ನೀವು ನೋಡ್ಬೇಕು ಅಂತಂದ್ರೆ ಅವ್ರಿಗೆ ಸಪೋರ್ಟ್ ಮಾಡಿ. ಸಂಗಾತಿ ಆದವಳು ನಮಗೆ ಬೆನ್ನೆಲುಬಾಗಿದ್ರೆ ಸಾಕು, ಇಡೀ ಜಗತ್ತಿಲಿರೋ ದುಬಾರಿ ವಸ್ತುಗಳೆಲ್ಲ ನಮ್ಮ ಅಂಗೈಲಿರುತ್ತೆ, ನೆನ್ಪಿಟ್ಕೊಳ್ಳಿ.